ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 5ನೆಯ ದಿನ. ಪ್ರೀತಿಯ ಮಕ್ಕಳೇ, ನನ್ನ ಸುನಿಶ್ಚಿತ ವಿಜಯದ ಕೃಪೆಯಲ್ಲಿಗೆ ನೀವು ಎಚ್ಚರಗೊಳ್ಳುತ್ತಿದ್ದೀರಿ. ನನ್ನ ಕರೆಗೆ ಪ್ರತ್ಯುತ್ತರ ನೀಡದ ಕಾರಣ ನಿಮ್ಮ ಐಕ್ಯತೆಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಲೋಕದಲ್ಲಿ ಸಮಾಧಾನ ಉಂಟಾಗಲು ಆರಿಸಿ ತೆಗೆಯಲಿರುವ ಕೃಪೆ ನಾನು ನಿಮಗೆ ನೀಡುತ್ತೇನೆ. ನನ್ನ ನಿಷ್ಕಳಂಕ ಹೃದಯದ ಬಯಕೆಯಾದ ರಷ್ಯಾ ದೇಶದ ಪ್ರತಿಷ್ಠಾಪನೆಗಾಗಿ ನೀವು ಪ್ರಾರ್ಥಿಸಿರಿ. ನನ್ನ ಕರೆಗೆ ನೀಡುವ ಉತ್ತರವಾಗಿ ನಿಮ್ಮ ಮಾನಸಾಂತರ ಈ ಸ್ಥಳದಲ್ಲಿ ಹಬ್ಬಿ ಹರಡಲಿ. ಸಂದೇಶಗಳು ಕೊನೆಗೊಂಡು ಜೀವವು ಫಲವು ಹೊರಹೊಮ್ಮಿಸಲು ನಿನಗೆ ನಾನು ಜವಾಬ್ದಾರಿ ನೀಡುತ್ತಿದ್ದೇನೆ. ನಿರ್ದೇಶನ: ಪ್ರತಿಷ್ಠಾಪನೆಗಿರುವ ಸಿದ್ಧತಾ ಪ್ರಾರ್ಥನೆಯಲ್ಲಿ ನಿರ್ದಿಷ್ಟವಾಗಿ ಮರಿಯಮ್ಮನೊಂದಿಗಿರುವ ಸ್ನೇಹವೇ ನಿಮ್ಮ ಮನ ತೆರೆಯಬೇಕಾಗಿದೆ. ಇದು ಪರಿಶುದ್ಧವಾದ ಬಯಕೆಯೂ ಬೇರೆ ಯಾವ ಲಕ್ಷ್ಯವೂ ಇಲ್ಲದೆ ನಿಷ್ಕಳಂಕವಾದ ಪ್ರೀತಿಯಾಗಿರಬೇಕು. 2ನೇಯದಾಗಿ, ಈ ಆತ್ಮವು ದೇವರೊಂದಿಗೆ ಪೂರ್ಣವಾಗಿ ಸೌಮ್ಯತೆಯಲ್ಲಿರಲು ತೀಕ್ಷ್ಣವಾಗಿ ಬಯಸಬೇಕು. ಈ ಕೃಪೆ ಬಹುತೇಕ ಪ್ರತಿಷ್ಠಾಪನೆ ಐಕ್ಯತೆಯಿಂದ ಲಭಿಸುತ್ತದೆ. ದೇವರೊಂದಿಗೆ ರಮ್ಯತೆ ಇಲ್ಲದೆ ಪೂರ್ಣವಾದ ಐಕ್ಯತೆ ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಕೃಪೆ ಆತ್ಮದ ತಳಭಾಗದಲ್ಲಿ ಇರಬೇಕಾಗಿದೆ. ಆದುದರಿಂದ ಪೂರ್ಣ ಮಾನಸಾಂತರವಿಲ್ಲದೆ ದೇವಕೃಪೆ ಅದರ ಪೂರ್ಣತೆಯಲ್ಲಿ ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಕೃಪೆಯ ತೀವ್ರತೆಯ ಹಾಗೆಯೇ ರಮ್ಯತೆಯು ತೀವ್ರವಾಗಿರಬೇಕು. 3ನೇಯದಾಗಿ, ಆತ್ಮದ ಏಕಾಂತತೆಯಲ್ಲಿ ಪರಿಶುದ್ಧ ಮರಿಯಮ್ಮನವರಲ್ಲಿನ ಪ್ರೀತಿ ಬೆಳೆಸಲು ಸಾಧ್ಯವಾಗುತ್ತದೆ. 4ನೇಯದಾಗಿ, ಪರಿಶುದ್ಧ ಮರಿಯಮ್ಮನವರು ನಮ್ಮಿಂದ ಅಪೇಕ್ಷಿಸುವುದೇನೆಂದು ಅರ್ಥೈಸಿಕೊಳ್ಳಬೇಕು. ಆದರೆ ನಾವು ಅಲ್ಪ ಮಟ್ಟದಲ್ಲಿ ಮಾತ್ರ ಅದನ್ನು ತಿಳಿಯಲು ಶ್ರಮಿಸುತ್ತೇವೆ ಎಂಬುದು ಸತ್ಯವಾಗುತ್ತದೆ. ಈ ಅರಿವಿಲ್ಲದೆ ಪ್ರತಿಷ್ಠಾಪನೆಯ ಫಲಗಳು ಹೊರಹೊಮ್ಮಿಸಲು ಸಾಧ್ಯವಾಗುವುದಿಲ್ಲ. ದೇವರು ನಿಮ್ಮಿಂದ ಏನನ್ನು ಬಯಸುತ್ತಾರೆ ಎಂದು ತಿಳಿದುಕೊಳ್ಳಲು ಪರಿಶುದ್ಧ ಮರಿಯಮ್ಮನವರೊಂದಿಗೆ ನಮಗೆ ಪ್ರಾರ್ಥಿಸೋಣ. ಮಾರ್ಗದರ್ಶನ: ಪೂರ್ಣತೆ ಪಡೆಯಲು ಇರುವ ನಮ್ಮ ಬಯಕೆ ಪುಣ್ಯಗಳನ್ನು ಹುಡುಕಿಕೊಂಡು ಆಗಿರಬೇಕಾಗಿದೆ. ಅದು ಹೀಗಾಗಿದೆ: ಎಲ್ಲ ಸಂತರಿಗಿಂತಲೂ ಅಧಿಕವಾಗಿ ದೇವರನ್ನು ಪ್ರೀತಿಸುವುದು, ಎಲ್ಲ ಶಕ್ತಿ ಸಾಕ್ಷಿಗಳಿಗಿಂತಲೂ ಅಧಿಕವಾಗಿ ಸಹಿಸಲು, ಎಲ್ಲರನ್ನೂ ಮಿತಿಯಿಲ್ಲದೆ ಕ್ಷಮಿಸಲು ಆಗಬೇಕು. ಒಂದು ಆತ್ಮವನ್ನು ರಕ್ಷಿಸಲು ಯಾವುದೇ ಥರದಲ್ಲಿರುವ ಸಹನೆಗಳನ್ನು ಸ್ವೀಕರಿಸಲು, ಮತ್ತೊಬ್ಬರನ್ನು ಪ್ರೀತಿಸುವ ಪ್ರವೃತ್ತಿಗಳು ನಮ್ಮಲ್ಲಿ ಪ್ರಕಟವಾಗಬೇಕು. ಹೀಗೆ ಇರುವ ಪರಿಶುದ್ಧವಾದ ಚಿಂತೆಗಳು, ಆಸೆಗಳು, ಪುಣ್ಯಗಳ ಒಂದು ಜ್ವಲಿಸುವಿಕೆಯ ವಾತ್ಸಲ್ಯದ ಮತ್ತು ಪರಿಶುದ್ಧಿಯ ತೆನೆಗಳು ನಮ್ಮಲ್ಲಿ ಪ್ರಕಟವಾಗುತ್ತದೆ. ಇವೆಲ್ಲವುಗಳು ಪ್ರತಿಷ್ಠಾಪನೆಯ ಮೂಲೆ ಕಲ್ಲುಗಳಾಗಿವೆ. ಧ್ಯಾನ: ಓ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ಪುಣ್ಯದಲ್ಲೂ ಪರಿಶುದ್ಧಿಯಲ್ಲೂ ಮುಂದೆ ಸಾಗಲು ನನಗೆ ಸಹಾಯ ಮಾಡಿರಿ. ದೇವರು ನನ್ನ ಜೀವನದಲ್ಲಿ ನೀಡಿದ ಒಳಿತುಗಳನ್ನು ಧ್ಯಾನಿಸಲು ಮತ್ತು ಅದು ಸಾಧ್ಯವಾಗದವರಿಗಾಗಿ ನನ್ನ ಹೃದಯ ತೆರೆಯಲು ನನಗೆ ಸಾಧ್ಯವಾಗಲಿ. ನಿಮ್ಮ ಹೃದಯವನ್ನು ತೀಕ್ಷ್ಣವಾಗಿ ಪ್ರೀತಿಸದೆಯೂ ಆದರಿಸದೆಯೂ ಇದ್ದುದಕ್ಕಾಗಿ ನಾನು ಕ್ಷಮೆ ಕೇಳುತ್ತೇನೆ. ನನ್ನ ತಾಯಿಯೇ, ನನ್ನನ್ನು ನಿಮ್ಮ ಪ್ರಿಯ ಪುತ್ರನಲ್ಲಿ ಬಂಧಿಸಿರಿ ಮತ್ತು ಐಕ್ಯಪಡಿಸಿರಿ. ಹಾಗೆ ನಾನು ಅವರು ಬಯಸುವ ರೀತಿಯಲ್ಲಿ ಅವರ ಸ್ವಂತವಾಗಲಿ. ವಚನ: ಕೀರ್ತನೆಗಳು 51ನೇ ಅಧ್ಯಾಯ 10 ಮತ್ತು 12ನೇ ವಾಕ್ಯಗಳು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ಜೀವೋದ್ಧಾರವನ್ನು ಮರಳಿ ಸವೆಯುವಂತೆ ಮಾಡು, ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನೀಡು. ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ.